ಹಾಗಾಗಿ ಪಕ್ಷದ ಪರವಾಗಿ ನಾವೆಲ್ಲ ನಿಂತ್ಕೊಂಡಿದ್ದೀವಿ. ಅಲ್ಲ, ಇದು ಒಂದು ನಾವೇ ಸೇರ್ಕೊಂಡು ಸಮಾನ ಮನಸ್ಕರು. ಮೊದಲನೇ ಹಂತದಲ್ಲಿ ಒಂದು 17 ಜನ ಸೇರಿದ್ದೀವಿ. ಈಗ ಮಾಜಿಗಳು ನಾವು ನಮ್ಮ ಕ್ಷೇತ್ರದಲ್ಲಿ ನಾವು ಸಮರ್ಥರಿದ್ದೀವಿ. ಇವ್ರಿಗೆ ಆಯ್ಕೆ ಆಗಿರ್ಬೋದು, ನಾವು ಯಾವುದೋ ಕಾರಣಕ್ಕೆ ತಾಂತ್ರಿಕ ಕೆಲವು ಕಡೆ ಸೋತಿದ್ದೀವಿ. ಹಂಗಂತೇಳಿ ನಮ್ಮ ಸಾಮರ್ಥ್ಯ ನಮ್ಮ ವರ್ಚಸ್ ಎಲ್ಲಿ ಕುಗ್ಗಿಲ್ಲ. ಇವರು ಅನಗತ್ಯವಾಗಿ ಎಲ್ಲ ಸೃಷ್ಟಿ ಮಾಡ್ತಾರೆ. ನಮ್ಮ ಉದ್ದೇಶ ಏನು, ರಾಷ್ಟ್ರೀಯ ನಾಯಕರು ರಾಜ್ಯದ ಅಧ್ಯಕ್ಷ ನೇಮಕ ಮಾಡಿದಲ್ಲಿ ಇವ್ರು ಒಪ್ಕೋಬೇಕಲ್ಲ. ಇವರು ಅಧ್ಯಕ್ಷ ಆಗಿದ್ದರೆ ನಾವೆಲ್ಲ ಒಪ್ಕೊಂತಿರಲಿಲ್ಲ. ಇವರು ಪರ್ಯಾಯವಾಗಿ ತಂಡ ಮಾಡ್ತೀವಿ ಅಂದರೆ ಇವ್ರ ಸ್ವಾರ್ಥಕ್ಕೋಸ್ಕರ. ಇದನ್ನು ಕೈ ಬಿಡಬೇಕು ಅಂತೇಳಿ ನಾವು ಸೇರಿದ್ವಿ ಮೊದಲನೇ ಹಂತದಲ್ಲಿ. ಎರಡನೇ ಹಂತದಲ್ಲಿ ಮತ್ತೆ ಸೇರ್ತೀವಿ. ಹಾಲಿ ಮಾಜಿಗಳು ಎಲ್ಲ ಸೇರಿ ಅನಿವಾರ್ಯವಾಗಿ ನಾವು BC ಪಾಟೀಲ್ ನಾವೆಲ್ಲ ತೀರ್ಮಾನ ಮಾಡಿ ಅನಿವಾರ್ಯವಾದರೆ ನಾವು ಡೆಲ್ಲಿಗೆ ಹೋಗಿ ನಾಯಕರು ಭೇಟಿ ಮಾಡಿ ಈ ರೀತಿ ಪದೇ ಪದೇ ಕಾಂಗ್ರೆಸ್ ವಿರುದ್ಧವಾಗಿ ಹೇಳಿಕೆ ಕೊಡಬೇಕೇನಾ. ಯಡಿಯೂರಪ್ಪನವರು ಭಾರತೀಯ ಜನತಾ ಪಾರ್ಟಿ ಕಟ್ಟುವಾಗ, ಪಾದಯಾತ್ರೆ ಮಾಡುವಾಗ, ಸೈಕಲ್ ತುಳಿಯುವಾಗ, ಸ್ಕೂಟ್ರ್ ಹೊಡೆಯೋಗಿ ಇವ್ರು ಎಲ್ಲಿದ್ದರು? ಇವ್ರು ಯಾರು BJPಲಿ ಇವ್ರು ಯಾರೋ ಸೇರಿದ್ರಲ್ಲ ಮೊನ್ನೆ. ಇವ್ರಿಗೆ ಯಾವ ನೈತಿಕತೆ ಇದು ಮಾಡೋಕ್ಕೆ ಪರ್ಯಾಯವಾಗಿ ಅಂದರೆ ವಿಜಯೇಂದ್ರ ಅವರ ವರ್ಚಸ್ಸನ್ನು ನೋಡಿ ಸಹಿಸೋಕ್ಕಾಗ್ತಲ್ಲ. ಇವ್ರಿಗೆಲ್ಲ ಒಂದು ಕಡೆ ಸ್ವಯಂ ಘೋಷಿತ ನಾಯಕರೇ ಬಿಡಿದ್ರೆ ನಾನೇ ಮುಖ್ಯಮಂತ್ರಿ ಅಂತ ಹೊರಟಿದ್ದಾರೆ. ಮೊದಲು ನಾವೆಲ್ಲ ಒಟ್ಟಾಗಿ ಸೇರಿ ಅಧಿಕಾರಕ್ಕೆ ತರಬೇಕು. ನಾವು ಅದನ್ನೇ ಚರ್ಚೆ ಮಾಡೋದು. ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ತರಬೇಕು, ಇದು ನಮ್ಮ ಗುರಿ ಆಗಬೇಕುವೇನಾ. ಇಲ್ಲಿ ಸ್ವಾರ್ಥ ಇಟ್ಕೊಂಡು ಅದು ನೋಡಿ. ಇನ್ನೊಂದು ಭಾಳ ಸ್ಪಷ್ಟವಾಗಿ ಏನು ಪಾದಯಾತ್ರೆ ಇದು ವಕ್ಫ್ ಬೋರ್ಡ್ ಹೈಜಾಕ್ ಮಾಡಿದ್ರು ಅಂತ ಹೇಳ್ತಾರೆ. ವಕ್ಫ್ ಬೋರ್ಡಿಂದ ಹೈಜಾಕ್ ಮಾಡಲಿಲ್ಲ. ರಾಜ್ಯದ ಅಧ್ಯಕ್ಷರು ಎಲ್ಲ ಕಡೆ ಜಿಲ್ಲಾ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ ಹೋರಾಟಕ್ಕೆ ಕರೆ ಕೊಟ್ಟರು. ನಾವೆಲ್ಲ ಎಲ್ಲರೂ ಸೇರಿ ಹೋರಾಟ ಮಾಡ್ತೀವಿ. ಇನ್ನು ಎರಡನೇ ಹಂತ 21, 22 ಅಂತ ಹೇಳಿದರೆ, ಮೂರನೇ ಹಂತ ಏನು ಮಾಜಿ ಮುಖ್ಯಮಂತ್ರಿಗಳು ಒಳಗೊಂಡಂತೆ 3 ಟೀಮ್ ಇದೆ. 2 ಜನ ವಿಪಕ್ಷ ನಾಯಕರುಗಳು, 1 ರಾಜ್ಯದ ಅಧ್ಯಕ್ಷ ತಂಡ ಇದೆ. ಅದರಲ್ಲಿ 3 ಜನ ಮಾಜಿ ಮುಖ್ಯಮಂತ್ರಿಗಳು ಅದಾರೆ, ಕೇಂದ್ರದ ಸಚಿವರುಗಳು ಅದಾರೆ, ಈ ಯಾರು ಅಪಸ್ವರೈತಿದಾರಲ್ಲ ಅವರು ಅದಾರೆ, ಮಾಜಿ MLAಗಳು, ಮಾಜಿ ಮಂತ್ರಿಗಳು, ಲೋಕಸಭಾ ಸದಸ್ಯರು ಎಲ್ಲರೂ ಅದಾರೆ, ಹಾಲಿ ಮಾಜಿ ಅದಾರೆ, ಪಕ್ಷ ಮುಖಂಡರು, ಕಾರ್ಯಕರ್ತರು ಅದಾರೆ. ಇಲ್ಲಿ ಅನಗತ್ಯವಾಗಿ ತಮ್ಮ ವೈಯಕ್ತಿಕ ಬೇಳೆಕಾಳನ್ನು ಬೆಳೆಸೋದಕ್ಕೋಸ್ಕರ ಈ ರೀತಿ ನಾವು ಪ್ರತ್ಯೇಕ ಪ್ರವಾಸ ಯಾರು ಒಪ್ಕೊಂತಾರೆ? ಹಂಗೆ ನಾವು ಸೇರಿ ಪ್ರತ್ಯೇಕ ಪ್ರವಾಸ ಮಾಡ್ತೀವಿ. ಒಪ್ತಾರೆ ರಾಷ್ಟ್ರೀಯ ನಾಯಕರಿಗೆ? ಒಪ್ಪೋದಲ್ಲ. ಅನಿವಾರ್ಯವಾಗಿ ನಾವು ರಾಷ್ಟ್ರೀಯ ನಾಯಕರ ಗಮನಕ್ಕೆ ತರ್ತೀವಿ. ಅನಿವಾರ್ಯವಾದರೆ ನಾವೆಲ್ಲ ಒಟ್ಟಾಗಿ ಸೇರಿ ಡೆಲ್ಲಿಗೆ ಹೋಗ್ಬೇಕು ತೀರ್ಮಾನ ಮಾಡ್ತೀವಿ. ಆಮೇಲೆ ಹೈಜಾಕ್ ಮಾಡಿಲ್ಲ. ರಾಜ್ಯದ ಅಧ್ಯಕ್ಷರು ಸೊಂಡೂರಿಗೆ ಬಂದರು. ಆ ಸಂದರ್ಭದಲ್ಲಿ 16 ಜನ ಇದ್ವಿ. ಆವಾಗ ಏನು ಹೇಳಿದರು, 3 ತಂಡಗಳು ಮಾಡ್ಬೇಕಂತ ಇದೀವಿ ಅಂತ ಚರ್ಚೆ ಮಾಡ್ತಾ ಇದ್ರು. ಬೆಂಗಳೂರಿಗೆ ಹೋಗಿ ಹಿರಿಯರನ್ನ ಕರೆದು ಚರ್ಚೆ ಮಾಡಿ ತೀರ್ಮಾನ ಮಾಡ್ತೀವಿ ಅಂತ ಹೇಳಿದ್ರು. ಇಲ್ಲಿ ಬೆಂಗಳೂರಲ್ಲಿ ಸಭೆ ಸೇರಿ ತೀರ್ಮಾನ ಮಾಡಿ 3 ತಂಡ ರಚನೆ ಮಾಡಿದ್ದಾರೆ. ಅಲ್ಲಿರೋರು ಯಾರೋ ಒಬ್ಬರು ಅವ್ರಿಗೆ ಸೂಚನೆ ಹೇಳಿದ್ದಾರೆ. ಅವರು ತರಾತುರಿಯಲ್ಲಿ ಪ್ರೆಸ್ ಮೀಟ್ ಕರೆದ್ರು. ರಾಜ್ಯದ ಅಧ್ಯಕ್ಷರು ಅಧಿಕೃತವಾಗಿ 12:30 ಪ್ರೆಸ್ ಮೀಟ್ ಕರೆದರೆ ಅದಕ್ಕಿಂತ ಬಿಫೋರ್ ಅವರು ಹೈಜಾಕ್ ಮಾಡಿದರು. ಅಧ್ಯಕ್ಷನಿಗೆ ಇವ್ರದ್ದು ಹೈಜಾಕ್ ಮಾಡಿಲ್ಲ. ರಾಜ್ಯದ ಅಧ್ಯಕ್ಷರು ಭ್ರಷ್ಟಾಚಾರದ ಹೋರಾಟ ಮಾಡಿದರೆ ಪಾದಯಾತ್ರೆ ಮಾಡಿದಾಗ ಇವರೆಲ್ಲಿ ಹೋಗಿದ್ರು? ಹಂಗಾರೆ ಪಾದಯಾತ್ರೆ ಮಾಡಿದಾಗ ಇವ್ರು ಇದ್ದೇ ಇಲ್ಲಲ್ಲ. ಹಾಗಾಗಿ ರಾಜ್ಯದ ಅಧ್ಯಕ್ಷರು ಹೈಜಾಕ್ ಮಾಡಿಲ್ಲ. ರಾಜ್ಯದ ಅಧ್ಯಕ್ಷರು ಎಲ್ಲರ ಜೊತೆ ಚರ್ಚೆ ಮಾಡಿ 3 ಟೀಮ್ ಮಾಡಿದರೆ ಅದು ಗೊತ್ತಾಗಿ 1 ಗಂಟೆ ಬಿಫೋರ್ ಇವರು ಟೀಮ್ ಮಾಡ್ಕೊಂಡು ನಾವು ಹೊರಡ್ತೀವಿ ಅಂತ ಹೇಳ್ತಾರೆ ಅಷ್ಟೇ. ಆಮೇಲೆ